ವಿಮಾನಗಳು ಮಾನವರು ಕಂಡುಹಿಡಿದ ಅತ್ಯಂತ ಅದ್ಭುತ ಪ್ರಯಾಣ ಸಾಧನಗಳಲ್ಲಿ ಒಂದು. ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಲು ಕೇವಲ ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ವಿಮಾನ ಪ್ರಯಾಣವು ವಿಶ್ವದ ಅತ್ಯಂತ ಸುರಕ್ಷಿತ ಪ್ರಯಾಣ ಕೂಡ ಇದೆ. ವಿಮಾನ ಅಪಘಾತಗಳು ಅಪರೂಪಕ್ಕೆ ಸಂಭವಿಸುತ್ತವೆ, ಆದರೆ ವಿಮಾನ ದುರಂತಗಳು ತುಂಬ ಮಾರಕ ಸಮಯ. ಕೆಲವು ದುರಂತಗಳು ತಾಂತ್ರಿಕ ದೋಷದ ಕಾರಣದಿಂದ ಸಂಭವಿಸಿದರೆ, ಇನ್ನು ಕೆಲವು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಲ್ಲಿದೆ. ಹೀಗಾಗಿ ವಿಮಾನವನ್ನು ಎಲ್ಲೆಂದರಲ್ಲಿ ಹಾರಿಸಲಾಗುವುದಿಲ್ಲ. ಜೊತೆಗೆ ಈ 3 ಮುಖ್ಯ ಸ್ಥಳಗಳಲ್ಲಿ ಮಾತ್ರ ಜಗತ್ತಿನ ಯಾವುದೇ ವಿಮಾನಗಳು ಹಾರಲು ಧೈರ್ಯ ಮಾಡಬೇಕು. ಪೈಲಟ್ ತುಂಬ ಬುದ್ಧಿವಂತನಾಗಿದ್ದರೂ ಈ ಸ್ಥಳಗಳ ಮೇಲೆ ಹಾರಲು ಧೈರ್ಯ ಮಾಡುವುದೇ ಇಲ್ಲ. ಆ ಸ್ಥಳಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ತಪ್ಪದೇ ಒತ್ತಿರಿ. ಮೊದಲನೆಯದು ಹಿಮಾಲಯ ಪರ್ವತಗಳು ನೆಲೆಗೊಂಡಿರುವ ಟಿಬೆಟಿಯನ್ ಪ್ರಸ್ಥಭೂಮಿ. ವಿಶ್ವದ ಈ ಅತಿ ಎತ್ತರದ ಪ್ರದೇಶದ ಮೇಲೆ ಹಾರಾಟ ನಡೆಸುವುದು ಅಪಾಯಕಾರಿ. ಇದು ಹಿಮಾಲಯ ಪರ್ವತಗಳಿಂದ ಆವೃತವಾಗಿದೆ. ಈ ಪ್ರದೇಶದ ಮೇಲೆ ಹಾರುವ ವಿಮಾನಗಳ ಮೇಲೆ ಕೆಲವು ನಿರ್ಬಂಧಗಳಿವೆ. ಈ ಪ್ರದೇಶದಲ್ಲಿ ಹಾರಾಟಕ್ಕೆ ಯಾವುದೇ ನಿಷೇಧವಿಲ್ಲದಿದ್ದರೂ ಅಪಾಯವು ತುಂಬ ಹೆಚ್ಚಾಗಿರುತ್ತದೆ. ವಿಶ್ವದ ಅತಿ ಎತ್ತರದ ಸ್ಥಳವಾದ ಈ ಸ್ಥಳವು ಗರಿಷ್ಠ 15,000 ಅಡಿ ಎತ್ತರವನ್ನು ಹೊಂದಿದೆ. ವಿಮಾನವು ಸಾಮಾನ್ಯವಾಗಿ 30,000 ಅಡಿ ಎತ್ತರದಲ್ಲಿ ಹಾರುತ್ತದೆ. ಆದಾಗ್ಯೂ ಕೆಟ್ಟ ಹವಾಮಾನದಂತಹ ಪರಿಸ್ಥಿತಿ ಇದ್ದರೆ ವಿಮಾನವು ಕೆಳಕ್ಕೆ ಹಾರಿದೆ ಅದು 10,000 ಅಡಿಗಳಿಗೆ ಇಳಿಯಬಹುದು. ಅಂತಹ ಸಂದರ್ಭಗಳಲ್ಲಿ 15,000 ಅಡಿ ಎತ್ತರದ ಪರ್ವತಗಳ ಮಧ್ಯದಲ್ಲಿ ಹಾರುವುದು ತುಂಬ ಅಪಾಯಕಾರಿ. ಶೀತಗಾಳಿಯಂತಹ ಪ್ರತಿಕೂಲ ಪರಿಸ್ಥಿತಿಗಳು ಅಪಘಾತದ ಅಪಾಯವನ್ನು ಹೆಚ್ಚಿಸಬಹುದು. ಎರಡನೆಯದು ಬರ್ಮುಡಾ ತ್ರಿಕೋನ ಅಥವಾ ಟ್ರಯಾಂಗಲ್. ಇದು ಅನೇಕ ವಿಮಾನಗಳು ಮತ್ತು ಹಡಗುಗಳು ಕಣ್ಮರೆಯಾಗುವ ಭಯಾನಕ ಸ್ಥಳವಾಗಿದೆ. ಬರ್ಮುಡಾ ತ್ರಿಕೋನವು ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವ ಒಂದು ಪ್ರದೇಶವಾಗಿದೆ. ಇದು ಫ್ಲೋರಿಡಾ, ಬರ್ಮುಡಾ ಮತ್ತು ಪೋರ್ಟೊರಿಕೊ ನಡುವೆ ಇದೆ. ಬಿರುಗಾಳಿಗಳು ಮತ್ತು ಸುಂಟರಗಾಳಿಯಿಂದ ತುಂಬಿರುವ ಭಯಾನಕ ಹವಾಮಾನವನ್ನು ಹೊಂದಿರುವ ಈ ಪ್ರದೇಶವು ಅನೇಕ ವಿಮಾನಗಳು ಮತ್ತು ಹಡಗುಗಳು ನುಂಗಿದೆ. ಮೂರನೆಯದು ಏರಿಯಾ 51 ಎಂದು ಕರೆಯಲ್ಪಡುವ ಅಮೆರಿಕನ್ ಮಿಲಿಟರಿ ನೆಲ. ಈ ಕಾರ್ಯತಂತ್ರದ ಪ್ರಮುಖ ಸ್ಥಳಗಳಲ್ಲಿ ವಿಮಾನಗಳು ಹಾರಲು ಅವಕಾಶವಿಲ್ಲ. ಇಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳು ಹೊರಗಿನ ಪ್ರಪಂಚಕ್ಕೆ ಬರಬಾರದು ಎಂದು ಯುನೈಟೆಡ್ ಸ್ಟೇಟ್ಸ್ ಒತ್ತಾಯಿಸುತ್ತದೆ. ವಿಶ್ವದ ಯಾವುದೇ ದೇಶದ ಯಾವುದೇ ವಿಮಾನವು ಈ ಪ್ರದೇಶದ ಮೇಲೆ ಹಾರಲು ಅವಕಾಶವಿಲ್ಲ. ಯಾವುದೇ ದೇಶ ನಿರ್ಬಂಧಗಳನ್ನು ಉಲ್ಲಂಘಿಸಿ ಈ ಪ್ರದೇಶದ ಮೇಲೆ ಹಾರಿದರೆ ಅದನ್ನು ತಕ್ಷಣವೇ ಹೊಡೆದುರುಳಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ತಪ್ಪದೇ ಒತ್ತಿರಿ. ವಂದನೆ.